ಈ ಒಂದೇ ಒಂದು ಚಿಕ್ಕ ತಪ್ಪಿನಿಂದ 5 ಲಕ್ಷ ಲಾಸ್ ಆಗಿದೆ ಸರ್. ನೋಡಿ, ದಯವಿಟ್ಟು ನೋಡಿ ಈ ಬೋರ್ನ ಒಂದು ಸ್ಥಿತಿನ ಒಂದ್ಸತಿ ನೋಡಿ. ಯಾವ ತರ ದೊಡ್ಡ ದೊಡ್ಡ ಕಲ್ಲುಗಳು ಬಂಡೆಗಳು ಇದೆ ಅನ್ನೋದನ್ನ ಬೋರ್ ಹಾಕ್ಸೋದು ಮುಖ್ಯ ಅಲ್ಲ, ಅದನ್ನ ಒಳಗಡೆ ಯಾವ ರೀತಿ ಇದೆ ಅನ್ನೋದು ತಿಳ್ಕೊಳ್ಳೋದು ಅತಿ ಮುಖ್ಯ. ನೋಡ್ರಿ ಎಷ್ಟೆಷ್ಟು ದಪ್ಪ ದಪ್ಪ ಕಲ್ಲುಗಳಿದಾವೆ ನೋಡಿ, ದೊಡ್ಡ ದೊಡ್ಡ ಕಲ್ಲೇ ಇದೆ ಈ ಬೋರಲ್ಲಿ. ನೋಡಿ ದೊಡ್ಡ ದೊಡ್ಡ ಕಲ್ಲುಗಳಿದೆ, ಯಾವ ತರ ದೊಡ್ಡ ದೊಡ್ಡ ನೋಡಿ ಗ್ಯಾಪ್ಗಳು ಕಲ್ಲುಗಳು ದೊಡ್ಡ ದೊಡ್ಡದಾಗಿದೆ. ಬೋರ್ ಹಾಕ್ಸಿದೆ ನೀರ್ ಬಂದಿದೆ ಅಂತ ಮೋಟರ್ ಬಿಟ್ಬಿಡೋದಲ್ಲ, ದಯವಿಟ್ಟು ಒಂದ್ಸತಿ ಸ್ಕ್ಯಾನ್ ಮಾಡಿಸಿ. ಸ್ಕ್ಯಾನ್ ಮಾಡಿಸಿದಾಗ ಯಾವ ತರ ಇದಾರೆ ಗೊತ್ತಾ. ಇಲ್ಲಿ ನೋಡಿ ಎಷ್ಟು ದೊಡ್ಡ ದೊಡ್ಡ ಕಲ್ಲುಗಳೇ ಇದೆ ನೋಡ್ರಿ, ನೋಡ್ತಾ ಇದೀರಲ್ಲ ದೊಡ್ಡ ದೊಡ್ಡ ಕಲ್ಲುಗಳಿದೆ. ಅದಕ್ಕೆ ಇಲ್ಲಿ ನೋಡಿ ಯಾವ ತರ ದೊಡ್ಡ ದೊಡ್ಡ ಬಂಡೆಗಳು ಕಲ್ಲುಗಳು ಇದಾವೆ ಅನ್ನೋದನ್ನ ನೀವೇ ಕಣ್ಣಾರೆ ನೋಡ್ತಾ ಇದ್ದೀರಾ. ನೋಡಿ ಯಾವ ತರ ಈ ತರ ನೀರ್ ಬಂದಿರತ್ತೆ, ನೀರ್ ಬಂದಿದೆ ಅಂತ ಹೇಳ್ಬಿಟ್ಟು ಪಂಪು ಮೋಟರ್ ಇಳಿಸ್ಬಿಡ್ತೀರಾ. ದಯವಿಟ್ಟು ಆ ತರ ತಪ್ಪು ಮಾಡಕ್ ಹೋಗ್ಬೇಡಿ. ಒಂದು ಸತಿ ನೋಡಿ ಇದ್ರಲ್ಲಿ ಆಗಿರೋಂತ ತೊಂದರೆ ತೋರಿಸ್ಕೊಡ್ತೀನಿ ನೋಡ್ರಿ. ಇವರು 35 ಪೈಪ್ ಬಿಟ್ಟಿದ್ದಾರೆ, ಅದರಲ್ಲಿ 2 ಪೈಪ್ ಮಾತ್ರ ಆಚೆ ಬಂದಿದೆ. ಏನೋ ತೊಂದರೆ ಅಂತ ಪೈಪ್ ತೆಗಿಯಕ್ ಹೋದ್ರೆ ಇಲ್ಲಿ ಕಟ್ಟಾಗಿ ನೋಡಿ, ಇಲ್ಲಿ ನೋಡಿ ಇಲ್ಲಿಗೆ ಕಟ್ಟಾಗಿ ಬಂದ್ಬಿಟ್ಟಿದೆ. 2 ಪೈಪ್ ಬಂದಿದೆ, ಮಿಕ್ಕಿದ ಎಲ್ಲ ಅದರಲ್ಲೇ ಇದೆ ಅಂತ ಹೇಳ್ತಿದ್ದಾರೆ. ಪೈಪು ಮೋಟ್ರು ಪಂಪು ಎಲ್ಲ ಒಡನೆ ಇದೆ ಅಂತ ಹೇಳ್ತಿದ್ದಾರೆ. ನೋಡೋಣ ಬನ್ನಿ, ಹೋಗ್ತಾ ಇದೀವಿ. ಏನಾಗಿದೆ ಮೋಟ್ರು ಅನ್ನೋದನ್ನ ನೋಡೋಣ, ಸಂಪೂರ್ಣವಾಗಿ ನೋಡಕ್ಕೆ ಪ್ರಯತ್ನ ಮಾಡೋಣ. ಹೋಗ್ತಾ ಇದೆ ನಮ್ ಕ್ಯಾಮ್ರಾ, ಕೆಳಗಡೆ ತನಕ ಹೋಗೋಣ. ಏನಾಗಿದೆ ಅನ್ನೋದನ್ನ ಇವಾಗ ನಿಮ್ಗೆ ತೋರ್ಸ್ಕೊಡಕ್ ನೋಡಿ ನೋಡ್ತಾ ಇದೀರಲ್ಲ, ದೊಡ್ಡ ದೊಡ್ಡ ಕಲ್ಲುಗಳು ಜಾಮ್ ಆಗಿದೆ, ಕಲ್ಲೇ ಬಂದ್ ಜಾಮ್ ಆಗಿದೆ. ಆಮೇಲೆ ಗ್ಯಾಪ್ ಇತ್ತಲ್ಲ, ಆ ಗ್ಯಾಪ್ ಅಲ್ಲಿ ಇರೋಂತ ಕಲ್ಲುಗಳು ಬಂದು ಇಲ್ಲಿ ಬಿದ್ದಿ. ನೋಡ್ರಿ ಪಂಪ್ ಕಾಣಿಸ್ತಿದ್ಯಾ? ನೋಡಿ ಪಂಪ್ ಕಾಣಿಸುತ್ತೆ ನೋಡಿ ನಿಮ್ಗೆ. ರೊಟೇಟ್ ಮಾಡಿ ನೋಡಿ ಕ್ಯಾಮ್ರಾ ನೋಡಿ. ಸ್ವಲ್ಪ ಕೆಳ ಬಿಡ್ರಿ, ಸ್ವಲ್ಪ ಕೆಳ ಬಿಡಿ, ಇನ್ ಸ್ವಲ್ಪ ನೋಡಿ ಕಾಣಿಸ್ತಿದ್ಯಲ್ವಾ? ಇವಾಗ ಇದು ಪಂಪು. ಇಲ್ಲಿಗೆ ಬಂದು ಕಲ್ಲುಗಳು ಬಂದು ಇದ್ರ ಮೇಲೆ ಬಿದ್ದಿದಾವೆ ನೋಡಿ. ಇಲ್ಲೇ ಇದೆ ನೋಡಿ ಕಲ್ಲು, ಸ್ವಲ್ಪ ಮೇಲೆ ತಗೊಳ್ಳಿ. ಇಲ್ಲಿದೆ ನೋಡಿ ಕಲ್ಲು. ಈ ಕಲ್ಲುಗಳು ಮೇಲೆಯಿಂದ ನೋಡಿ ಎಷ್ಟು ದಪ್ಪ ಕಲ್ಲುಗಳಿದಾವೆ ನೋಡ್ರಿ, ಮೇಲೆಯಿಂದ ಬಂದು ಬಿದ್ದಿರೋಂಥದ್ದು. ಆ ಲೂಸ್ ಗ್ಯಾಪ್ ಇತ್ತಲ್ಲ ಮೇಲೆ, ಆ ಗ್ಯಾಪ್ ಇಂದ ಬಂದು ಬಿದ್ದಿರೋದು ಇದ್ರ ಮೇಲೆ ಪಂಪು ಮೋಟರ್ ಬಿಟ್ಟಾಗ. ಇವ್ರಿಗೆ ಸುಮಾರು 1-1.5 ತಿಂಗಳು ಅಷ್ಟೇ ಓಡಿದೆ, ನೀರು ಓಡಿದೆ. ಯಾಕೋ ಮೋಟರ್ ಏನೋ ಮತ್ತೆ ನೀರ್ ಬಂದಿಲ್ಲ ಅಂತ ಹೇಳ್ಬಿಟ್ಟು ಮೆಕ್ಯಾನಿಕ್ ಕರೆಸಿ ಮೋಟರ್ ಲಿಫ್ಟ್ ಮಾಡಕ್ ಪ್ರಯತ್ನ ಮಾಡಿದ್ದಾರೆ. ಆ ಟೈಮಲ್ಲಿ ಏನಾಗಿದೆ, 2 ಪೈಪ್ ಆಚೆ ಬಂದ್ಬಿಟ್ಟಿದೆ, ಮಿಕ್ಕಿದೆಲ್ಲ ಒಡನೆ ಇದೆ. 33 ಪೈಪು ಕೇಬಲ್ ಪಂಪು ಮೋಟರ್ ಎಲ್ಲ ಒಡನೆ ಇದೆ, ಪೂರ್ತಿಯಾಗಿ ಒಡನೆ ಇದೆ. ಇನ್ನ ನೋಡಿ, ಇನ್ನ ಆಚೆ ಬರೋಣ ಇರ್ರಿ. ದೊಡ್ಡ ದೊಡ್ಡ ಕಲ್ಲುಗಳು ಬಂದು ಜಾಮ್ ಆಗಿದ್ರೆ ಮೋಟರ್ ಪಂಪ್ ಹೆಂಗ್ ಬರತ್ತೆ? ಅದಕ್ಕೆ ಹೇಳೋದು, ಒಂದ್ಸತಿ ಬೋರ್ ಹಾಕ್ಸೋದ್ ಮುಖ್ಯ ಅಲ್ಲ, ಒಂದ್ಸತಿ ದಯವಿಟ್ಟು ಸ್ಕ್ಯಾನ್ ಮಾಡಿಸ್ಕೊಳ್ಳಿ. ಯಾವ ರೀತಿ ಏನೇನಿದೆ ನಿಮ್ಮ ಬೋರಲ್ಲಿ ಅನ್ನೋದನ್ನ ಸಂಪೂರ್ಣವಾದ ಮಾಹಿತಿ ಸಿಗತ್ತೆ. ಜೊತೆಗೆ ನಮ್ಮಲ್ಲಿ ಇವಾಗ ಅಡ್ವಾನ್ಸ್ಡ್ ಟೆಕ್ನಾಲಜಿ ಕ್ಯಾಮ್ರಾಗಳು ಉಪಯೋಗಿಸಿ ಸ್ಕ್ಯಾನ್ ಮಾಡ್ತಾ ಇದೀವಿ ನೋಡ್ರಿ. ನೋಡಿ ಯಾವ ತರ ಈ ತರ ಕಲ್ಲುಗಳು ಹೋಗಿ ಅದ್ರಲ್ಲೂ ಬಿದ್ರೆ ಮತ್ತೆ ರಿಟರ್ನ್ ಬರತ್ತಾ? ಯಾವುದೇ ಕಾರಣಕ್ಕೂ ಬರಲ್ಲ. ಬಂದ್ರೂ ಕೂಡ ಪೈಪು ಕೇಬಲ್ ಬರ್ಬೋದೇ ಹೊತ್ತು ಮೋಟ್ರು ಪಂಪು ಬರೋಕ್ಕೆ ಚಾನ್ಸಸ್ ತುಂಬಾ ಕಮ್ಮಿ ಇದೆ. ಈ ಬೋರಲ್ಲಿ ತುಂಬಾ ಕಮ್ಮಿ ಇದೆ. ನೋಡಿ ಯಾವ ತರ ದೊಡ್ಡ ದೊಡ್ಡ ಗ್ಯಾಪ್ಗಳು, ಆ ಒಂದು ಗ್ಯಾಪ್ಗಳಲ್ಲಿ ಇರೋಂತ ಕಲ್ಲುಗಳು ಹೋಗಿ ಮತ್ತೆ ರಿಟರ್ನ್ ಆಗಿದೆ. ಇದು ರಿಟರ್ನ್ ಆಗೋಕ್ಕೂ ಒಂದು ರೀಸನ್ ಇದೆ. ಅಕ್ಕಪಕ್ಕ ಯಾರಾದ್ರೂ ಬೋರ್ ಹಾಕಿದ್ರೆ ಅಲ್ಲಿ ಬರೋಂತ ಲೇಯರ್ಸ್ ಇದಕ್ಕೂ ಕನೆಕ್ಟಿವಿಟಿ ಇದ್ರೆ ಆ ಪ್ರೆಷರ್ ಬಂದು ತಳ್ಕೊಬಂದು ಇದ್ರಲ್ಲಿ ಬಿಡ್ತಾವೆ, ಕಲ್ಲುಗಳನ್ನ ಬಿದ್ದೋಗ್ತವೆ, ಫುಲ್ಫಿಲ್ ಆಗಿ ಹೋಗುತ್ತೆ, ರಿಟರ್ನ್ ಆಗಲ್ಲ. ನೋಡಿ ಯಾವ ತರ ಲಾಕ್ ಆಗೋಗಿದೆ, ಸಂಪೂರ್ಣವಾಗಿ ಲಾಕ್ ಆಗಿದೆ. ಇದು ಬರೋದಂತೂ ಗ್ಯಾರಂಟಿ ಇಲ್ಲ. ಪೈಪ್ ಬರ್ಬೋದು, ಅದಕ್ಕೆ ಹೇಳಿದ್ದು 5 ಲಕ್ಷ. ಈ ಒಂದು ತಪ್ಪು ಮಾಡಿರೋದಕ್ಕೆ 5 ಲಕ್ಷ, ಇವ್ರಿಗೆ 5-5.5 ಲಕ್ಷ ಲಾಸ್ ಆಗಿದೆ ಅಂತ ಹೇಳೋದು. ಅದಕ್ಕೆ ನೋಡಿ ಇಲ್ಲ, ಕಂಪ್ಲೀಟ್ ಬರಕ್ ಚಾನ್ಸಸ್ ಇಲ್ಲ. ಹಂಗಾಗಿ ದಯವಿಟ್ಟು ನೀವು ಸಹ ಈ ತರ ತಪ್ಪು ಮಾಡಕ್ ಹೋಗ್ಬೇಡಿ. ನಿಮ್ದೇನ ಬೋರ್ ಇದ್ರೆ ಒಂದ್ಸತಿ ಸ್ಕ್ಯಾನ್ ಮಾಡಿಸ್ಕೊಳ್ಳಿ. ಸ್ಕ್ಯಾನ್ ಮಾಡಿಸ್ಕೊಂಡು ಅದು ನೀಟಾಗಿದೆಯಾ ಓಲೋ, ಸಪೋಸ್ ನೀಟಾಗಿಲ್ಲ ಅಂತಿದ್ರೆ ಎಲ್ಲಿ ತನಕ ನಾವು ಮೋಟ್ರ್ ಪಂಪ್ ಅನ್ನು ಬಿಟ್ಕೊಂಡ್ರೆ ನಮ್ಗೆ ಸೇಫ್ ಅನ್ನೋದನ್ನ ಸ್ಕ್ಯಾನಿಂಗ್ ಮುಖಾಂತರ ತಿಳಿಸ್ಕೊಡ್ತಾರೆ. ಅವಾಗ ನೀವು ಈ ತರ ಏನಾದ್ರೂ ಡಿಸ್ಟರ್ಬೆನ್ಸ್ ಇದ್ರೆ ಅದರಿಂದ ಮೇಲೆ ಇಟ್ಕೊಳಕ್ ಅವಕಾಶ ಇದೆಯಾ? ಇಲ್ಲಿ ನೋಡಿ, ಇಲ್ಲೊಂದು ದೊಡ್ಡ ಈ ದೊಡ್ಡ ದೊಡ್ಡ ಗ್ಯಾಪ್ಗಳು ಇದ್ರಲ್ಲಿ ನೀರ್ ಬಂದಿರೋವೆ. ಇವಾಗಲೇ ನೀರಲ್ಲಿ ಇರೋಂತ ಗ್ಯಾಪ್ಗಳೇ, ಇದ್ರಲ್ಲಿ ನೀರ್ ಬರ್ತಾ ಇಲ್ಲ. ಸದ್ಯಕ್ಕೆ ಒಂದೇ ಒಂದು ಡ್ರಾಪ್ ನೀರ್ ಬರ್ತಾ ಇಲ್ಲ, ಆದ್ರೆ ನೀರಲ್ಲಿ. ದಯವಿಟ್ಟು ಅದರಿಂದ ಒಂದ್ಸತಿ ನಿಮ್ಮ ಬೋರನ್ನು ಸಹ ಸ್ಕ್ಯಾನ್ ಮಾಡಿಸ್ಕೊಳ್ಳಿ. ಈಗಿನ ಅಡ್ವಾನ್ಸ್ಡ್ ಟೆಕ್ನಾಲಜಿಯನ್ನು ಉಪಯೋಗಿಸಿ ನಾವು ಸ್ಕ್ಯಾನ್ ಮಾಡ್ತಾ ಇದ್ದೀವಿ. ಸ್ಕ್ಯಾನಿಂಗ್ ಸಂಬಂಧಪಟ್ಟಂಥ ಎಲ್ಲ ರಿಪೋರ್ಟನ್ನು ಕೊಡ್ತಿದ್ದೀವಿ. ಎಷ್ಟು ಲೀಟ್ರ್ ನೀರು ಬರುತ್ತೆ, ಎಲ್ಲಿಂದ ಬರುತ್ತೆ, ಯಾವ ಕಡೆಯಿಂದ ಬರುತ್ತೆ, ಎಷ್ಟು ಲೀಟ್ರ್ ನೀರು ಲಿಫ್ಟ್ ಆಗ್ಬೋದು, ಯಾವ ಮೋಟ್ರು ಪಂಪು ಬಿಟ್ಕೋಬೇಕು, ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ರಿಪೋರ್ಟ್ ಮುಖಾಂತರ ನಿಮಗೆ ಅಪ್ಡೇಟ್ ಮಾಡ್ತೀವಿ, ಅಡ್ವಾನ್ಸ್ಡ್ ಟೆಕ್ನಾಲಜಿ ಮುಖಾಂತರ.